ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮೃದುವಾಗಿರೋ ಮಲ್ಲಿಗೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಾಫ್ಟಾಗಿರುತ್ತೆ ಇಡ್ಲಿ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನು ಸೊಸೈಟಿ ಅಕ್ಕಿ ಅಥವಾ ಹಂಸ ಅಕ್ಕಿ ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಹಂಸ ಅಕ್ಕಿನೇ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 3/4 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಇದು ಚೆನ್ನಾಗಿ ನೆನಿಬೇಕು. ನೆಂದಿದ್ದಾದಮೇಲೆ ಇದಕ್ಕೆ ನಾನು ಸಪ್ರೇಟು ಒಂದು ಬಟ್ಲಿಗೆ 1 ಲೋಟದಷ್ಟು ನಾನು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೆಂದಿರೋ ಅನ್ನ ಹಾಕ್ಕೊಳ್ತಾ ಇಲ್ಲ. 1 ಲೋಟದಷ್ಟು ನಾನು ಅವಲಕ್ಕಿ ಹಾಕಿಬಿಟ್ಟು ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ, ಮತ್ತು ನಾನು ರುಬ್ಬೋ ಟೈಮ್ನಲ್ಲಿ ಒಂದು 10 ನಿಮಿಷ ಮುಂಚೆ ಇದನ್ನು ನೆನೆ ಹಾಕ್ಕೊಳ್ತೀನಿ. ಸೊ ಈಗೆಲ್ಲ ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು. ಅಕ್ಕಿ ಕೂಡ 2 ಪೀಸ್ ಆಗ್ತಾಯಿದೆ, ಚೆನ್ನಾಗಿ ನೆಂದಿದೆ. ಅವಲಕ್ಕಿ ಏನಿದ್ರೂ ಒಂದು 10 ನಿಮಿಷ ನಾವು ರುಬ್ತೀವಿ ಅನ್ನೋ ಟೈಮಲ್ಲಿ ಒಂದು 10 ನಿಮಿಷ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ನಾನು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಇಷ್ಟು ನಾವು ನುಣ್ಣಗೆ ರುಬ್ಕೊಂಬರಬೇಕು. ತರ್ತರಿಯಾಗಿದ್ದರೆ ಚೆನ್ನಾಗಿರಲ್ಲ, ತಿಂತಾಯಿದ್ರೆ ದೋಸೆ ಹಂಗೆ ಸಿಗುತ್ತೆ ಬಾಯಲ್ಲಿ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸೋಡಾ ಒಂದು ಸ್ಪೂನಷ್ಟು ಸೋಡಾ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಮತ್ತು ಸೋಡಾ ಎಲ್ಲನೂ ಚೆನ್ನಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಉಪ್ಪು ಮತ್ತು ಸೋಡಾನ ನಾನು ನೈಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಸೋಡಾನ ಬೆಳಗ್ಗೆ ಹಾಕ್ತಾರೆ ಮಾಡೋ ಟೈಮಲ್ಲಿ, ಬಟ್ ನಾನು ಎರಡನ್ನೂ ನೈಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಅದನ್ನು ನಾನು ಮೇಲ್ಗಡೆ ಮುಚ್ಚಿಟ್ಟಿದ್ದೆ. ಸೊ ನೋಡಿ, ಓವರ್ನೈಟ್ ಈ ಥರ ನೆನ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಈ ಥರ ಉಬ್ಬು ಬಂದ್ರೇ ದೋಸೆನೇ ಆಗಲಿ ಇಡ್ಲಿನೇ ಆಗಲಿ ತುಂಬ ಚೆನ್ನಾಗಿ ಬರೋದು, ಸಾಫ್ಟಾಗಿ ಬರೋದು. ಉಕ್ಕು ಬಂದಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಸೊ ಇವಾಗ ಮೇಲೆ ಬಂದಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಟ್ಟೆ ಇಡೋ ಉದ್ದೇಶನೇ ಇಷ್ಟು, ಚೆನ್ನಾಗಿ ಉಕ್ಕು ಬಂದುಬಿಟ್ರೆ ಅದರ ಉಕ್ಕಿದ್ದೆಲ್ಲ ತಟ್ಟೆಲಿರುತ್ತೆ, ಇಲ್ಲಾಂದರೆ ನೆಲಕ್ಕೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ತಟ್ಟೆ ಇಡ್ತೀನಿ. ಇಲ್ಲ ಅಗಲವಾಗಿರೋ ಬಟ್ಲಿಟ್ರೂ ಅದರಲ್ಲಿ ಬಿದ್ದಿದ್ದೆಲ್ಲನೂ ಅದರಲ್ಲೇ ಇರುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಏನು ಉಬ್ಬಿದೆಯೋ ಅದೆಲ್ಲನೂ ಫುಲ್ಲು ನೀಟಾಗಿ ಮಿಕ್ಸ್ ಆಗುತ್ತೆ, ನೊರೆ ಎಲ್ಲನೂ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಏನು ಉಪ್ಪು ಮತ್ತು ಸೋಡಾ ಏನು ಹಾಕಿದ್ವಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಕ್ಕೊಂಡು ನೋಡಿ, ಇವಾಗ ನಾನು ಇಡ್ಲಿ ತಟ್ಟೆಗೆಲ್ಲ ಪ್ಲೇಟ್ಗೆ ಎಣ್ಣೆ ಸವರ್ಬಿಟ್ಟು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಬೆಂದರೆ ಸಾಕಾಗತ್ತೆ. ಸೊ ಇದು ಮೀಡಿಯಮ್ ಊರಿನಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬೆಂದಿದ್ದಾಗಿದೆ, ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು. ಜಸ್ಟ್ ಇದನ್ನು ಬೆಂದಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಬೆರಳನ್ನ ನೀರು ತೇವ ಮಾಡ್ಕೊಂಬಿಟ್ಟು ಇಡ್ಲಿನ ಮುಟ್ಟಿದ್ರೆ ಸಾಕು, ಗೊತ್ತಾಗುತ್ತೆ ನಿಮಗೆ. ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಸೊ ಇಡ್ಲಿ ಕುಕ್ಕರ್ ರಿಲೀಸ್ ಆದಮೇಲೆ ನೋಡಿ, ಇದನ್ನು ತೆಗಿತೀವಲ್ಲ, ತೆಗ್ದಿದ್ದಾದಮೇಲೆ ಪ್ಲೇಟ್ಗಳನ್ನ ನೆಲಕ್ಕೆ ಇಟ್ಕೊಂಬಿಟ್ಟು ಇದನ್ನು ನಾವು ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಬಿಟ್ಟಾಗ ಎಬ್ಬೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಎಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ಕಚ್ಕೊಳ್ಳಲ್ಲ ಪ್ಲೇಟ್ಗೆ. ಚೆನ್ನಾಗಿ ಎಣ್ಣೆ ಸವರ್ಬಿಟ್ಟು ನಾವು ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ತುಂಬ ಸಾಫ್ಟಾಗಿರುತ್ತೆ. ಬೆಳಗ್ಗೆ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಮತ್ತು ಇದು ಗಟ್ಟಿ ಆಗಲ್ಲ ಈ ಥರ ಮಾಡಿದ್ರೆ, ನಾನು ತೋರಿಸಿರೋ ಥರ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ. 2 ಇಡ್ಲಿ 3 ಇಡ್ಲಿ ತಿನ್ನೋರು ಇನ್ನೂ 1 ಇಡ್ಲಿ 2 ಇಡ್ಲಿ ಎಕ್ಸ್ಟ್ರಾ ತಿಂತಾರೆ. ಕೆಲವ್ರ ಮನೇಲಿ ಏನು ಮಾಡ್ತಾರೆ, ಅನ್ನ ಉಳಿದಿರೋದಿರುತ್ತಲ್ವ, ಆ ಅನ್ನನ ಹಾಕ್ಬಿಟ್ಟು ರುಬ್ಬಿಟ್ಟು ಮಾಡ್ತಾರೆ. ಬಟ್ ನನಗೆ ಅನ್ನ ಹಾಕೋದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಅವಲಕ್ಕಿ ಹಾಕ್ಬಿಟ್ಟೆ ಮಾಡೋದು. ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಅನ್ನ ಹೆಚ್ಚಿಗೆ ಆಗಿಬಿಟ್ರೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನನಗೆ ಅನ್ನ ಹಾಕೋಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಅವಲಕ್ಕಿನೇ ಹಾಕಿ ಮಾಡೋದು, ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮನೇಲಿ. ನೀವು ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ಟು. ಗಟ್ಟಿ ಆಗ್ತಾ ಇರುತ್ತೆ ಎಷ್ಟೋ ಜನದ ಮನೇಲಿ. ಸೊ ಅಂಥವ್ರು ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಸೊ ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಜನ ಚೆನ್ನಾಗಿ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಡವ್ರ ಮನೆ ಹೆಣ್ಮಕ್ಳು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ. ಹಾಗೆ ನೀವು ಕೂಡ ಬೆಳೀರಿ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.